ಒಂದು ವ್ಯಾಪಾರ ಪ್ರಾರಂಭವಾಗಿ 9 ವರ್ಷ ಪೂರ್ಣಗೊಂಡಂತಹ ಈ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿರ್ತಕ್ಕಂತಹ ಗೌರವಾನ್ವಿತ ಹಿರಿಯರೇ, ಅದೇ ರೀತಿ ಈ ವೇದಿಕೆಯಲ್ಲಿರ್ತಕ್ಕಂತಹ ಅತಿಥಿಗಳೇ, ನನ್ನ ಮುಂಭಾಗದಲ್ಲಿರ್ತಕ್ಕಂತಹ ಸಹೋದರ ಸಹೋದರಿಯರೇ, ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ತಆಲಾ ವಬರಕಾತುಹು. ಭಗವಂತನ ಶಾಂತಿ ಮತ್ತು ಕರುಣೆ ಸದಾ ನಿಮ್ಮ ಮೇಲೆ ಇರಲಿ ಎಂದು ಆಶಿಸುತ್ತಾ ಎಲ್ರಿಗೂ ಶುಭ ಸಂಜೆಯ ಶುಭ ಕಾಮನೆಗಳನ್ನು ಅರ್ಪಿಸುತ್ತಾ, ಬಹುಶಃ ಹೆಚ್ಚೇನು ಮಾತಾಡುವಂತಹ ಅಥವಾ ಮಾತನ್ನು ಕೇಳುವಂತಹ ಗೋಜಲ್ಲಿ ಕೂಡ ತಾವುಗಳಿರಲಿಕ್ಕಿಲ್ಲ. ಎಲ್ರಿಗೂ ಕೂಡ ಆಕರ್ಷಣೆ ಲಕ್ಕಿ ಡ್ರಾದ ಕಡೆ ಇರುವಾಗ ನಿಮ್ಮ ತಾಳ್ಮೆಯ ಸಹನೆಯನ್ನು ಪರೀಕ್ಷಿಸಲಿಕ್ಕೆ ನಾನು ಹೋಗೋದಿಲ್ಲ. ಈ ಸಂದರ್ಭದಲ್ಲಿ ಒಬ್ಬ ಯುವ ಉದ್ಯಮಿ ಮಿತ್ರ ಮುನೀರ್ರವರ ವ್ಯಾಪಾರ ಅಂತ ಹೇಳಿದರೆ ಒಂದು ಹೋರಾಟದ ಹಾದಿ ಅಂತ ಹೇಳ್ಬೋದು. ವ್ಯಾಪಾರ ಅಂತ ಹೇಳಿದರೆ ಕಾಣುವಾಗ AC ರೂಮಲ್ಲಿರ್ತಾರೆ, ಒಂದು ಅತ್ಯುತ್ತಮವಾದಂತಹ ಫಾಸ್ಟ್ ಲೈಫ್ ಅಂತ ಹೇಳಿ ಕಾಣಲಿಕ್ಕೆ ತುಂಬ ಚೆನ್ನಾಗಿದ್ದರೂ ಕೂಡ ಅದರ ಒಳಗಿರ್ತಕ್ಕಂತಹ ಆಲಾಗಲಗಳು ಅದು ಅವರಿಗೆ ಮಾತ್ರ ತಿಳಿದಿರುವಂಥದ್ದು. ಅದರ ಕಷ್ಟ, ಅದರಲ್ಲಿರ್ತಕ್ಕಂತಹ ಒತ್ತಡಗಳು ಎಲ್ಲವನ್ನೂ ಕೂಡ ಮೀರಿಕೊಂಡು ಅದರ ಜೊತೆಗೆ ಆಧುನಿಕ ಜಗತ್ತಿನಲ್ಲಿ ಆ ಒಂದು ಪೈಪೋಟಿಯ ಯುಗ, ಕಾಂಪಿಟೇಷನ್, ಇದನ್ನೆಲ್ಲವನ್ನೂ ಕೂಡ ಮೀರಿಕೊಂಡು ಸರ್ವಶಕ್ತನಾದ ಅಲ್ಲಾಹನ ಅಪಾರವಾದ ಅನುಗ್ರಹ ಮತ್ತು ಕರುಣೆಯಿಂದ ಈ ಎತ್ತರಕ್ಕೆ ಯುವ ಉದ್ಯಮಿ ಬೆಳೆದಿದ್ದಾರೆ. ಬಹಳಷ್ಟು ಸಮಾಜಮುಖಿ ದಾನ ಧರ್ಮಗಳನ್ನು ಮೈಗೂಡಿಸಿಕೊಂಡು ಸಮಾಜಮುಖಿ ಕಾರ್ಯಗಳಲ್ಲೂ ಕೂಡ ತೊಡಗಿಸಿಕೊಂಡಿದ್ದಾರೆ. ಅವರ ಉದ್ಯೋಗದಲ್ಲಿ ಇನ್ನಷ್ಟು ಬರ್ಕತ್ ಮತ್ತು ರಹಮತ್ತನ್ನು ಭಗವಂತನು ನೀಡಲಿ. ಅದರ ಜೊತೆಗೆ ಅವರು ಮಾಡುವಂತಹ ದಾನ ಧರ್ಮ ಏನಿದೆ ಅದು ಅಲ್ಲಾಹನು ಸ್ವೀಕರಿಸಲಿ ಅನ್ನುವಂತಹ ಪ್ರಾರ್ಥನೆಯೊಂದಿಗೆ ನನ್ನ ಮಿತ್ರರಿಗೆ ನನ್ನದೊಂದು ಸಲಹೆ, ದಾನ ಧರ್ಮ ಮಾಡುವಂತಹ ಹಂತದಲ್ಲಿ ವರ್ಷಕ್ಕೆ ಒಂದು ವಿದ್ಯಾರ್ಥಿಯನ್ನು ಅಥವಾ ವರ್ಷಕ್ಕೆ ಒಂದು ಪ್ರತಿಭೆಯನ್ನು ಹುಡುಕಿಕೊಂಡು ಆ ಪ್ರತಿಭೆಗೆ ಪ್ರೋತ್ಸಾಹ ಮಾಡಿಕೊಂಡು ಅವರನ್ನು ಸಮಾಜಕ್ಕೆ ನೀವು ಕೊಟ್ಟದಾದರೆ ಖಂಡಿತವಾಗಿಯೂ ಅದು ಸದಾ ನಿಮ್ಮ ಒಂದು ಸೇವೆಯ ಆ ಒಂದು ಹೆಸರು ಅಜರಾಮರವಾಗಿರಲಿಕ್ಕೆ ಕಾರಣ ಆಗ್ತದೆ ಅನ್ನುವಂತಹ ಒಂದು ಸಲಹೆಯೊಂದಿಗೆ ಅವಕಾಶದಲ್ಲಿ ಈ ಒಂದು ಸಂಸ್ಥೆ ಈಗ ಒಂದು ಈಗಾಗಲೇ ಪ್ರಾಸ್ತಾವಿಕ ಸ್ವಾಗತದಲ್ಲಿ ರಫೀಕ್ ಮಾಸ್ಟರ್ ಅವರು ಹೇಳಿದ ಹಾಗೆ 4,000 ಇದ್ದದ್ದು ಈಗ 25,000 ಅಡಿ ಇನ್ನಷ್ಟು ಅದು ವಿಸ್ತಾರಗೊಳಿಸಲಿ. ಈಗ ಮಂಗಳೂರು ಅಂತ ಹೇಳಿದರೆ ತಲಪಾಡಿಯಿಂದ ಹಿಡಿದು ಮುಲ್ಕಿಯವರೆಗೆ ಆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ 2 ಅಗಲಕ್ಕೂ ಕೂಡ ಬಹಳಷ್ಟು ವ್ಯಾಪಾರ ವಹಿವಾಟುಗಳು ಅಭಿವೃದ್ಧಿಗೊಂಡ ಬರುವಂಥ ಸಂದರ್ಭದಲ್ಲಿ ತಮ್ಮ ಸಂಸ್ಥೆಯು ಇನ್ನಷ್ಟು ಭಾಗದಲ್ಲಿ ಕೂಡ ತೆರೆಯಲಿ ಮತ್ತು ಎಲ್ಲ ಗ್ರಾಹಕರಿಗೆ ಮತ್ತು ಎಲ್ಲ ವರ್ಗದ ಗ್ರಾಹಕರಿಗೂ ಕೂಡ ದಕ್ಕುವಂತಾಗಲಿ ಅಂತ ಹೇಳುತ್ತಾ, ಬಹಳ ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ನನಗೆ ನೋಡಲಿಕ್ಕೆ ಆಗಿರುವಂತಹ ಒಂದು ವಿಶೇಷತೆ ಏನಂತ ಹೇಳಿದರೆ, ಇಲ್ಲಿ ಕೆಲವೊಂದು ವ್ಯಾಪಾರಗಳು ನಾನು ಈ ಜಿಲ್ಲೆಯವನೇ ಆಗಿದ್ದ ಕಾರಣ, ನಾನು ಈ ಮಂಗಳೂರಿನವನೇ ಆಗಿದ್ದ ಕಾರಣ ಹೇಳಲೇಬೇಕಾಗ್ತದೆ. ಇಲ್ಲಿ ಎಲ್ಲವನ್ನು ಕೂಡ ಬಹಳಷ್ಟು ಕಡೆಗಳಲ್ಲಿ ಒಂದು ವರ್ಗೀಕರಣ ಮಾಡಿಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಎಲ್ಲ ಜಾತಿ ಧರ್ಮದವರು ಒಟ್ಟು ಸೇರಿಕೊಂಡು ಆ ಗ್ರಾಹಕರು ಮತ್ತು ಅತಿಥಿಗಳು ಎಲ್ಲರಲ್ಲೂ ಕೂಡ ಆ ಒಂದು ಸೌಹಾರ್ದತೆಯನ್ನು ಇಲ್ಲಿ ಕಾಣಲಿಕ್ಕೆ ಸಾಧ್ಯ ಆಯಿತು. ಇದು ಎಲ್ಲ ಕಡೆಗಳಲ್ಲೂ ಕೂಡ ನೆಲೆಗೊಳಿಸಲಿ ಮತ್ತು ಈ ಒಂದು ಕಾರ್ಯಕ್ಕೆ ಕೈ ಹಾಕಿದಂತಹ ಮುನೀರ್ರವರ ಆ ಒಂದು ಹಾದಿ ಇನ್ನಷ್ಟು ಯಶಸ್ವಿಗೊಳಿಸಲು ಅಲ್ಲಾಹನು ಅನುಗ್ರಹಿಸಲಿ ಅನ್ನುವಂತಹ ಪ್ರಾರ್ಥನೆಯೊಂದಿಗೆ ಅವಕಾಶಕ್ಕಾಗಿ ಎಲ್ಲರಿಗೂ ಕೂಡ ವಂದಿಸುತ್ತಾ ನನ್ನ 2 ಮಾತಿಗೆ ವಿರಾಮ ಹಾಕ್ತಾ ಇದ್ದೇನೆ.